ಕೂಡ ಕೊಡ್ತಿರೋ ತುಂಬಾ ಖುಷಿ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಸಂಗೀತ ನಿರ್ದೇಶಕನಾಗಿ ಸರ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಎಲ್ರಿಗೂ ನಮಸ್ಕಾರ. ಪೆನ್ ಡ್ರೈವ್ ಇವತ್ತಿನ ಕಾಲಘಟ್ಟದಲ್ಲಿ ಟೈಟ್ಲಿ ಎಲ್ರಿಗೂ ರೀಚ್ ಆದರೆ ಅರ್ಧ ಗೆದ್ದಂಗೆ. ಪಬ್ಲಿಸಿಟಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾ ಆದಮೇಲೆ 2 ಥರದ ಪಬ್ಲಿಸಿಟಿ ಬೇಕು. ಒಂದು, ನಿಮ್ಮ ಟೈಟ್ಲು ಇಡೀ 6 ಕೋಟಿ 7 ಕೋಟಿ ಕನ್ನಡಿಗರಿಗೆ ತಲುಪಬೇಕು. ಫಸ್ಟ್ ಟೈಟ್ಲ್ ತಲುಪಬೇಕು. ಸಿನಿಮಾನ ಫಾಲೋ ಮಾಡೋರು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರು ಮಾತ್ರ ಅಲ್ಲ, ಅದರ ಹೊರತಾಗಿ ಇರುವ ಜನಕ್ಕೂ ಕೂಡ ಟೈಟ್ಲ್ ರೀಚ್ ಆಗಬೇಕು. ಇದು ಒಂದು ದೊಡ್ಡ ಪಬ್ಲಿಸಿಟಿ. ಅದಾದ್ಮೇಲೆ 2ನೇ ಪಬ್ಲಿಸಿಟಿ, ಈ ಸಿನಿಮಾ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು. ಹಾಗೇನು ಮಾಡ್ತೀವಿ ಅನ್ನೋದು ಇನ್ನೊಂದು ಪಬ್ಲಿಸಿಟಿ. ಸೊ ಇದು ಈಗಾಗಲೇ ಟೈಟ್ಲ್ ರೀಚ್ ಆದ ಹಾಗೆ ಈ ಟೈಟ್ಲು. ಹಾಗಾಗಿ ಅರ್ಧ ಪಬ್ಲಿಸಿಟಿ ಕೆಲಸನ ಡೇವಿಡ್ ಅವರು ನಿರ್ಮಾಪಕರಿಗೆ ಉಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಪೆನ್ ಡ್ರೈವ್, ನಾನು ನಮ್ಮ ಡೇವಿಡ್ ಅವ್ರ ಜೊತೆ ಒಂದಷ್ಟು ಜಾಹೀರಾತು ಬೇರೆ ಬೇರೆ ಇದು ಕೆಲಸಗಳು ಮಾಡಿದ್ದೀವಿ. ಸೊ ನಮ್ಮ ಸ್ಟುಡಿಯೋಗೆ ಬಂದಾಗ ಒಂದಷ್ಟು ಹಾಡುಗಳು ನಮ್ಮದೇ ಮ್ಯೂಸಿಕ್ ಬಜಾರ್ ಚಾನಲ್ಗೆ ಹಾಡುಗಳು ಮಾಡ್ಕೊಡ್ತಾ ಇದ್ರು. ಅದನ್ನು ಕೇಳಿದ್ರು, ಭಾಳ ಚೆನ್ನಾಗಿದೆ, ನಾನೀಗ ಸಿನಿಮಾ ಮಾಡ್ತಿದ್ದೀನಿ, ನೀವು ಜೊತೆ ಆಗಬೇಕು ಅಂತ ಅಂದರು. ಭಾಳ ಖುಷಿ ಆಯಿತು. ಕತೆ ಹೇಳಿದ್ರು. ಈ ಟೈಟ್ ಹೇಳಕ್ಕೆ ಮುಂಚೆ ಅವರು ಅದರ ಲೈನ್ ಹೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆದಂಥ, ಇವತ್ತು ನಾವು ಭಾಳ ರೋಚಕವಾದಂಥ ಪತ್ತೆದಾರಿ ಕತೆಗಳನ್ನು ನೋಡ್ತಾ ಇದ್ದೀವಿ. ಭಾಳ ಹಿಂದಿಂದ ಓದ್ಕೊಂಡ್ಬಂದಿದ್ದೀವಿ. ಇವತ್ತಿನ ಟೆಕ್ನಾಲಜಿಯಲ್ಲಿ, ಮಾಡರ್ನ್ ಟೆಕ್ನಾಲಜಿಯಲ್ಲಿ ಹೇಗೆಲ್ಲ ಪೊಲೀಸರು ತನಿಖೆ ಮಾಡ್ತಾರೆ, ಹೇಗೆಲ್ಲ ಕಳ್ಳರು ತಪ್ಪಿಸ್ಕೋತಾರೆ, ಇದನ್ನು ಇಟ್ಕೊಂಡು ಒಂದು ತನಿಖೆಯ ವಿಷಯನ ಇಟ್ಕೊಂಡು ಮಾಡಿರುವಂಥ ಕತೆ. ಸೊ ಆ ಕತೆಗೆ ಅವರು ಪೆನ್ ಡ್ರೈವನ್ನು ಮೂಲ ಧಾತುವಾಗಿ, ಅಂದರೆ ಅದೊಂದು ಮುಖ್ಯ ವಸ್ತುವಾಗಿ ಇಟ್ಕೊಂಡಿದ್ದಾರೆ. ತುಂಬ ಕುತೂಹಲಕಾರಿಯಾದಂಥ, ರೋಚಕವಾದಂಥ ಮತ್ತು ಅಷ್ಟೇ ಎಂಟರ್ಟೈನಿಂಗ್ ಆಗುವಂಥ ಒಂದು ಸಿನಿಮಾ ಇದು. ಎಂಟರ್ಟೈನಿಂಗ್ ಯಾಕೆ ಅಂತಂದರೆ, ಅವರೇ ಹೇಳೋದಾಗೆ 60% ನಾಯಕಿಯರು ತುಂಬಿರುವಂಥ ಸಿನಿಮಾ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಪಾತ್ರಗಳು ಮತ್ತು ಅವುಗಳ ಒಂದೊಂದು ವಿಭಾಗದಲ್ಲೂ ಕೂಡ. ಸೊ ಅದಕ್ಕೆ ಹಾಡುಗಳು ಅಂದಾಗ ಒಂದಷ್ಟು ಚಾಲೆಂಜಿಂಗ್ ಆದಂಥ ವಿಷಯನೇ. ಅಂದರೆ ಸಿನಿಮಾಗೆ ಹಾಡುಗಳು ಮಾಡೋದು ಮಾತ್ರ ಅಲ್ಲ, ಅದು ಹೊರಗಡೆನೂ ವರ್ಕ್ ಆಗಬೇಕು, ಇಂಟ್ರೆಸ್ಟಿಂಗ್ ಆಗಿ ಗುರ್ತಿಸೋ ಹಂಗಾಗಬೇಕು ಹಾಡುಗಳನ್ನು, ಹಾಡುಗಳಿಂದ ಸಿನಿಮಾನ. ಸೊ ಆ ಒಂದು ಚಾಲೆಂಜ್ ಇದೆ, ಅದನ್ನು ಸ್ವೀಕರಿಸಿದ್ದೀನಿ, ಮಾಡ್ತೀನಿ ಅಂತ ಭರವಸೆ ಇದೆ. ಯಾಕಂದರೆ ಡೇವಿಡ್ ಅವ್ರ ಜೊತೆಲಿದ್ದಾರೆ, ಇಬ್ಬರು ಲಯನ್ಸ್ನ ಬೇರೆ ಜೊತೆಲಿ ಇಟ್ಕೊಂಡಿದ್ದಾರೆ. ಸೊ ತನಿಖೆ ಸಿನಿಮಾ ಆದ್ರಿಂದ ತನಿಷಾ ಕುಪ್ಪಂಡ ಅವರು, ಆಮೇಲೆ ಸಾಕ್ಷಿ ಬೇಕಲ್ಲ, ಅದಕ್ಕೆ ಸಂಜನಾ ನಾಯ್ಡು. ಹೀಗೆ ಎಲ್ಲ ಪಾತ್ರಗಳು ಪರಿಚಯ ಆಗಿದೆ, ಪಾತ್ರಗಳು ಹೇಗಿದೆ ಅಂತ ಅದರ ಮೇಲೆ ಹಾಡುಗಳಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾ ಮತ್ತು ಹಾಡುಗಳು ಇದಾಗಲಿದೆ. ಪೆನ್ ಡ್ರೈವ್ ಶುಭವಾಗಲಿ ಅಂತ ಹಾರೈಸ್ತೀನಿ. ಸೊ ಮೊದಲ ಇವತ್ತಿನ ಈ ಬಹುಶಃ 4 ಹಾಡು ಬರುತ್ತೆ, ಬಹುತೇಕ ಎಲ್ಲ ಟೈಟಲ್ಸ್ ಹಾಡು ಬರುತ್ತೆ. ಟೈಟಲ್ ಹಾಡು 4 ಹಾಡಿರುತ್ತೆ. ಇನ್ನೂ ಆ್ಯಡ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಇನ್ನೊಂದಷ್ಟು ಹಂತ ಬಾಕಿ ಇದೆ ಡಿಸ್ಕಷನ್ ಡೇವಿಡ್ ಅವ್ರ ಜೊತೆ. ಒಳ್ಳೆ ಹಾಡುಗಳಾಗುತ್ತೆ, ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಅಣ್ಣ. ಹೌದಣ್ಣ. ಈಗ ತುಂಬ ದಿವಸ ಆಯಿತು ನಾನು ನಮ್ಮದೇ ಬೇರೆ ಮ್ಯೂಸಿಕ್, ಬೇರೆ ಬೇರೆ ಆಲ್ಬಮ್ಸ್ ಅದು ಇದು ಮಾಡ್ಕೊಂಡಿದ್ದೆ. ಸೊ ಈಗ ಒಂದು 2-3 ಸಿನಿಮಾ ಶುರು ಮಾಡಿದ್ದೀನಿ. ಖಾಲಿ ಡಬ್ಬ ಅಂತ ಒಂದು ಸಿನಿಮಾ. ಇನ್ನು ಈಗ ನಮ್ಮ ಪೆನ್ ಡ್ರೈವ್ ಇಂದ ಇನ್ನೊಂದು ರೀತಿಯ ಒಂದು ಸ್ಟ್ರಾಂಗೆಸ್ಟ್ ಹಾಡುಗಳ ಒಂದು ಜಮಾನ ಶುರು ಆಗುತ್ತೆ, ಬೇರೆ ಥರದ ಹಾಡುಗಳು. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ.